ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ರಾಘವೇಂದ್ರ ಸ್ವಾಮಿಯವರ ಪತ್ನಿ ಪಿಶಾಚಿಯಾಗಿದ್ದು ಏಕೆ ಎಂದು ತಿಳಿದುಕೊಳ್ಳೋಣ. ವಿಡಿಯೋ ನೋಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ರಾಘವೇಂದ್ರ ಸ್ವಾಮಿಗಳ ಪತ್ನಿಯೇ ಪಿಶಾಚಿಯಾಗಿದ್ದು ಯಾಕೆ? ರಾಘವೇಂದ್ರ ಸ್ವಾಮಿಗಳ ಪತ್ನಿ ಗಂಡನ ಜೊತೆಗೆ ಇರದೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ರಾಘವೇಂದ್ರ ಸ್ವಾಮಿಗಳ ಪತ್ನಿ ಪಿಶಾಚಿಯಾದಾಗ ರಾಘವೇಂದ್ರ ಸ್ವಾಮಿಗಳು ಏನು ಮಾಡಿದರು ಎಂದು ನಿಮಗೆ ಗೊತ್ತಾ? ಈ ಅಚ್ಚರಿಯ ರಹಸ್ಯವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ರಾಘವೇಂದ್ರ ಸ್ವಾಮಿಯ ಬಾಲ್ಯದ ಹೆಸರು ವೆಂಕಟನಾಥ. ರಾಘವೇಂದ್ರ ಸ್ವಾಮಿಗಳು ಅಂದರೆ ವೆಂಕಟನಾಥರು ಬಾಲ್ಯದಲ್ಲಿಯೇ ತುಂಬ ಬುದ್ಧಿವುಳ್ಳ ಬಾಲಕನಾಗಿದ್ದರು. ಇವರ ಬಾಲ್ಯದಲ್ಲಿಯೇ ಇವರ ತಂದೆ ಮರಣವನ್ನು ಹೊಂದುತ್ತಾರೆ. ನಂತರ ಮನೆಯ ಅಥವಾ ಕುಟುಂಬದ ಜವಾಬ್ದಾರಿಯೆಲ್ಲ ರಾಘವೇಂದ್ರರ ಅಣ್ಣನಾದ ವೆಂಕಟನಾಥರ ಅಣ್ಣನಾದ ಗುರುರಾಜರ ಮೇಲೆ ಬರುತ್ತದೆ. ಈ ಘಟನೆಗಳೆಲ್ಲ ಸಂಭವಿಸಿದ ನಂತರ ರಾಘವೇಂದ್ರ ಸ್ವಾಮಿಗಳು ಅಂದರೆ ವೆಂಕಟನಾಥರು ಹೇಗೋ ದೊಡ್ಡವರಾಗಿ ಬೆಳೆದು ನಿಲ್ಲುತ್ತಾರೆ. ನಂತರ ಸಜ್ಜನ ಕುಟುಂಬದ ಸರಸ್ವತಿ ಎಂಬುವರನ್ನು ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮಿಗಳು ವಿವಾಹವಾಗುತ್ತಾರೆ. ಇವರ ಮದುವೆಯ ನಂತರ ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣಂನಲ್ಲಿರುವ ಸುಧೀಂದ್ರ ತೀರ್ಥರ ಮಠಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳು ದ್ವೈತ ವೇದಾಂತ ಸಿದ್ಧಾಂತವನ್ನು ಮತ್ತೆ ವ್ಯಾಸಂಗವನ್ನು ಮಾಡುತ್ತಾರೆ. ಇದಾದ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ಲಕ್ಷ್ಮೀನಾರಾಯಣ ಎಂಬ ಮುದ್ದಾದ ಮಗನು ಜನಿಸುತ್ತಾನೆ. ಆವಾಗ ರಾಘವೇಂದ್ರ ಸ್ವಾಮಿಗಳ ಜೀವನದ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಹಾಗೆಯೇ ಎಷ್ಟೋ ದಿವಸ ಊಟ ಮಾಡಲು ಸಹ ಮನೆಯಲ್ಲಿ ಏನೂ ಕೂಡ ಇರುವುದಿಲ್ಲ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ರಾಘವೇಂದ್ರ ಸ್ವಾಮಿಗಳು ದೇವರ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಒಂದು ದಿನ ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ವೆಂಕಟನಾಥರಿಗೆ ಒಂದು ಸಮಾರಂಭಕ್ಕೆ ಬರಲು ಆಹ್ವಾನವನ್ನು ನೀಡುತ್ತಾರೆ. ಇದಾದ ಬಳಿಕ ರಾಘವೇಂದ್ರ ಸ್ವಾಮಿಗಳು ಅವರ ಮಗು ಹಾಗೂ ಅವರ ಪತ್ನಿಯ ಸಮೇತ ಆ ಸಮಾರಂಭಕ್ಕೆ ಹೋಗುತ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳನ್ನ ಮತ್ತು ಅವರ ಕುಟುಂಬವನ್ನು ಯಾರು ಆಹ್ವಾನ ಮಾಡಿರ್ತಾರೋ ಅವರು ರಾಘವೇಂದ್ರ ಸ್ವಾಮಿಯನ್ನು ಸರಿಯಾಗಿ ನಡೆಸಿಕೊಳ್ಳದೆ ಅವರಿಗೆ ಗಂಧವನ್ನು ಹರಿಯುವ ಕೆಲಸವನ್ನು ಕೊಡ್ತಾರೆ. ಇಷ್ಟಾದರೂ ಕೂಡ ಬೇಸರಗೊಳ್ಳದ ರಾಘವೇಂದ್ರ ಸ್ವಾಮಿಗಳು ಆ ಗಂಧವನ್ನು ಅರಿಯುವ ಕೆಲಸವನ್ನು ಕೂಡ ಗೌರವದಿಂದ ಹಾಗೂ ಭಕ್ತಿಪೂರ್ವಕವಾಗಿ ಮಾಡುತ್ತಾರೆ. ಗಂಧವನ್ನು ಅರಿಯುವಾಗ ರಾಘವೇಂದ್ರ ಸ್ವಾಮಿಗಳು ಭಕ್ತಿಪೂರ್ವಕವಾಗಿ ಅಗ್ನಿ ಸೂಕ್ತವನ್ನು ಪಠಿಸುತ್ತಾ ಗಂಧವನ್ನು ತೆಯ್ತಾರೆ. ಆ ಶ್ರೀಗಂಧದ ಲೇಪನವನ್ನು ಸಮಾರಂಭದಲ್ಲಿ ಇದ್ದ ಎಲ್ಲ ಅತಿಥಿಗಳು ಶ್ರೀಗಂಧದ ಲೇಪನವನ್ನು ಹಚ್ಚಿಕೊಳ್ತಾರೆ. ಇದಾದ ಬಳಿಕ ಎಲ್ಲ ಅತಿಥಿಗಳಿಗೆ ಹಚ್ಚಿಕೊಂಡ ಶ್ರೀಗಂಧದ ಲೇಪನದಿಂದ ಮೈಯೆಲ್ಲವೂ ಉರಿಯಲು ಶುರುವಾಗುತ್ತೆ. ಈ ವಿಷಯವನ್ನು ಸಮಾರಂಭದಲ್ಲಿರುವ ಒಬ್ಬ ವ್ಯಕ್ತಿಯು ರಾಘವೇಂದ್ರ ಸ್ವಾಮಿಗಳ ಬಳಿ ಹೋಗಿ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಶ್ರೀಗಂಧದ ಲೇಪನವನ್ನು ತಯಾರು ಮಾಡ್ತಾರೆ. ಅದನ್ನು ಹೇಗೆ ಮಾಡಿದ್ದರು ಅಂದರೆ ವರುಣ ಸೂಕ್ತವನ್ನು ಪಠಿಸುತ್ತಾ ಶ್ರೀ ಗುರುರಾಘವೇಂದ್ರರು ಮತ್ತೆ ಶ್ರೀಗಂಧದ ಲೇಪನವನ್ನು ತೆಗೆಯುತ್ತಾರೆ. ಅದಾದ ನಂತರ ಅಲ್ಲಿದ್ದ ಎಲ್ಲ ಅತಿಥಿಗಳಿಗೂ ಆ ಶ್ರೀಗಂಧದ ಲೇಪನವನ್ನು ಮತ್ತೆ ಹಚ್ಚಿಕೊಳ್ಳಲು ಕೊಡುತ್ತಾರೆ. ಆ ಶ್ರೀಗಂಧದ ಲೇಪನವನ್ನು ಹಚ್ಚಿಕೊಂಡ ನಂತರ ಎಲ್ಲ ಅತಿಥಿಗಳ ಮೈಯಲ್ಲಿ ಇದ್ದ ಉರಿಯು ತಣ್ಣಗಾಗುತ್ತದೆ. ಇದಾದ ಬಳಿಕ ಎಲ್ಲರೂ ಹೋಗಿ ಶ್ರೀ ಗುರುರಾಘವೇಂದ್ರರ ಹತ್ತಿರ ಕ್ಷಮೆಯನ್ನು ಕೇಳುತ್ತಾರೆ. ಈ ವಿಷಯವು ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಸುಧೀಂದ್ರ ತೀರ್ಥರಿಗೆ ತಿಳಿಯುತ್ತದೆ. ನಂತರ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಅರ್ಹನಾದ ವ್ಯಕ್ತಿಯನ್ನು ಹುಡುಕುತ್ತಿರುತ್ತಾರೆ. ಆ ಸಮಯದಲ್ಲೇ ರಾಘವೇಂದ್ರ ಸ್ವಾಮಿಗಳ ಈ ವಿಷಯವನ್ನು ತಿಳಿದುಕೊಂಡ ಅವರು ರಾಘವೇಂದ್ರ ಸ್ವಾಮಿಗಳೇ ಈ ಪೀಠಕ್ಕೆ ಯೋಗ್ಯರಾದ ವ್ಯಕ್ತಿ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾರೆ. ಇದಾದ ಬಳಿಕ ವೆಂಕಟನಾಥರ ಗುರುಗಳಾದ ಸುಧೀಂದ್ರ ತೀರ್ಥರು ವೆಂಕಟನಾಥರ ಬಳಿ ಬಂದು, ನಾನು ಇನ್ನು ಸ್ವಲ್ಪ ದಿನದಲ್ಲೇ ಈ ದೇಹವನ್ನು ತೊರೆಯಲಿದ್ದೇನೆ. ನಂತರ ನೀನೇ ಈ ಮಠಕ್ಕೆ ಮಠಾಧಿಪತಿಯಾಗಬೇಕು. ನೀನು ಸನ್ಯಾಸತ್ವವನ್ನು ಸ್ವೀಕರಿಸಿ ಈ ಪೀಠವನ್ನು ಅಲಂಕರಿಸಬೇಕು ಎಂದು ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಯವರ ಬಳಿ ಹೇಳ್ತಾರೆ.
ಈ ವಿಷಯವನ್ನು ತಿಳಿದು ಗೊಂದಲಕ್ಕೀಡಾದ ರಾಘವೇಂದ್ರ ಸ್ವಾಮಿಗಳು, ನಾನು ಸಂಸಾರವನ್ನು ಹೊಂದಿದ್ದೇನೆ, ಹಾಗೆಯೇ ಮಗುವಿನ ಜವಾಬ್ದಾರಿ ನನ್ನ ಮೇಲಿದೆ, ಈ ಕೆಲಸ ನನ್ನಿಂದಾಗುವುದಿಲ್ಲ ಎಂದು ಸುಧೀಂದ್ರ ತೀರ್ಥರ ಬಳಿ ಹೇಳ್ತಾರೆ. ಆಗ ಸುಧೀಂದ್ರ ತೀರ್ಥರು, ಇಲ್ಲ ವೆಂಕಟನಾಥ, ನನ್ನ ಕನಸಿನಲ್ಲಿ ಆ ದೇವರೇ ಬಂದು ಈ ಮಠಕ್ಕೆ ನೀನೇ ಯೋಗ್ಯನಾದ ವ್ಯಕ್ತಿ ಎಂದು ಸೂಚಿಸಿದ್ದಾರೆ ಎಂದು ವೆಂಕಟನಾಥನ ಬಳಿ ಹೇಳಿದರೂ ಕೂಡ ವೆಂಕಟನಾಥರು ಈ ವಿಷಯವನ್ನು ಒಪ್ಪುವುದೇ ಇಲ್ಲ. ಗುರುಗಳ ಮಾತನ್ನು ತಿರಸ್ಕರಿಸಿ ವೆಂಕಟನಾಥರು ಮನೆಗೆ ಹೊರಟು ಹೋಗುತ್ತಾರೆ. ರಾತ್ರಿಯ ವೇಳೆ ಮಲಗಿದ್ದ ವೆಂಕಟನಾಥರ ಕನಸಿನಲ್ಲಿ ಸರಸ್ವತೀ ದೇವಿಯು ಬಂದು, ವೆಂಕಟನಾಥ, ನೀನು ಹುಟ್ಟಿರುವುದು ಕೇವಲ ನಿನ್ನ ಹೆಂಡತಿ ಹಾಗೂ ಮಕ್ಕಳನ್ನು ಸಾಕುವುದಕ್ಕೆ ಅಲ್ಲ, ಲಕ್ಷಾಂತರ ಹಾಗೂ ಕೋಟ್ಯಾಂತರ ಜನರ ನೋವನ್ನು ನೀಗಿಸೋಕೆ ಮತ್ತು ಅವರ ಕಣ್ಣೀರನ್ನು ಒರೆಸೋಕೆ. ಆದುದರಿಂದ ನೀನು ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕೆಂದು ಸರಸ್ವತೀ ದೇವಿಯು ಆದೇಶವನ್ನು ನೀಡುತ್ತಾರೆ. ಇದಾದ ಬಳಿಕ ವೆಂಕಟನಾಥರು ಸನ್ಯಾಸಿಯಾಗೋಕ್ಕೆ ಒಪ್ಪಿಕೊಳ್ಳುತ್ತಾರೆ. ಇದಾದ ಬಳಿಕ ವೆಂಕಟನಾಥರು ತನ್ನ ಪತ್ನಿಯಾದ ಸರಸ್ವತಿಗೆ ಈ ವಿಷಯವನ್ನು ಹೇಗಾದರೂ ಮಾಡಿ ತಿಳಿಸಲೇಬೇಕೆಂದು ಅಂದ್ಕೊಳ್ತಿರ್ತಾರೆ. ಗಟ್ಟಿ ಮನಸ್ಸು ಮಾಡಿ ಈ ವಿಷಯವನ್ನು ಸರಸ್ವತಿಯವರ ಬಳಿ ರಾಘವೇಂದ್ರ ಸ್ವಾಮಿಗಳು ಹೋಗಿ ತಿಳಿಸಿಯೇ ಬಿಡುತ್ತಾರೆ. ನಾನು ಸನ್ಯಾಸಿಯಾಗಲು ಹೋಗುತ್ತಿದ್ದೇನೆ ಎಂದಾಗ ಸರಸ್ವತೀ ದೇವಿಯು ಗಾಬರಿಗೊಂಡು, ಇಲ್ಲ, ಇದು ನ್ಯಾಯವಲ್ಲ ಎಂದು ವೆಂಕಟನಾಥರ ಬಳಿ ಹೇಳುತ್ತಾರೆ ಹಾಗೂ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇದಾದ ಬಳಿಕ ರಾಘವೇಂದ್ರ ಸ್ವಾಮಿಗಳು ತನ್ನ ಗುರುಗಳ ಬಳಿ, ನಾನು ಸನ್ಯಾಸಿಯಾಗಲು ಸಿದ್ಧನಿದ್ದೇನೆ ಎಂದು ಹೇಳ್ತಾರೆ. ಗುರುಗಳಿಗೆ ಮೊದಲೇ ಗೊತ್ತಿರುತ್ತೆ ಸನ್ಯಾಸಿಯಾಗಲು ವೆಂಕಟನಾಥರು ಬಂದೇ ಬರ್ತಾರೆ ಅಂತ. ಆವಾಗ ಸುಧೀಂದ್ರ ತೀರ್ಥರ ನೇತೃತ್ವದಲ್ಲಿ ವೆಂಕಟನಾಥರು ಸನ್ಯಾಸತ್ವವನ್ನು ಸ್ವೀಕರಿಸಿ ರಾಘವೇಂದ್ರ ಎಂದು ನಾಮಾಂಕಿತವನ್ನು ಪಡೆದುಕೊಳ್ಳುತ್ತಾರೆ. ಇನ್ನೊಂದು ಕಡೆ ತನ್ನ ಪತಿಯ ಸನ್ಯಾಸತ್ವದ ವಿಷಯ ತಿಳಿದ ಸರಸ್ವತಿಯು ಮನನೊಂದು, ಈ ದೇಹ ತನ್ನ ಪತಿಯ ಸೇವೆಗಾಗಿ ಮೀಸಲಾಗಿದ್ದು, ಪತಿಯೇ ಇಲ್ಲದ ನಂತರ ನಾನೇನು ಮಾಡಲಿ ಎಂದು ಮನನೊಂದು ಬಾವಿಗೆ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಇತ್ತ ಮಗುವು ಅನಾಥವಾಗಿ ಬಿಡುತ್ತೆ. ಮಗುವನ್ನು ಸಮಾಧಾನಪಡಿಸಲು ಸಾಧ್ಯವಾಗದಾಗ ವೆಂಕಟನಾಥರ ಅಣ್ಣನು ವೆಂಕಟನಾಥರ ಬಳಿಗೆ ಮಗುವನ್ನು ಕರೆದುಕೊಂಡು ಬರುತ್ತಾರೆ. ವೆಂಕಟನಾಥರನ್ನು ನೋಡಿ ಮಗುವು ಅಳಲು ಆರಂಭಿಸುತ್ತದೆ. ಈ ಘಟನೆಯನ್ನು ನೋಡಿ ವೆಂಕಟನಾಥರ ಶಿಷ್ಯರು ಕೂಡ ಅಳುತ್ತಾರೆ. ನಂತರ ವೆಂಕಟನಾಥರು ಮಗುವಿಗೆ, ಅಳಬೇಡ ಮಗು, ದೇವರಿದ್ದಾನೆ ಎಂದು ಸಮಾಧಾನಪಡಿಸುತ್ತಾರೆ. ಇತ್ತ ಕಡೆ ರಾಘವೇಂದ್ರ ಸ್ವಾಮಿಗಳ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು ಕಡೆ ಪತ್ನಿಯನ್ನು ಕಳೆದುಕೊಂಡಿರುತ್ತಾರೆ ಮತ್ತು ಮಗುವು ಕೂಡ ಅನಾಥವಾಗಿರುತ್ತದೆ. ಆದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಆ ನೋವನ್ನೆಲ್ಲ ತಡೆದುಕೊಂಡು ಶಾಂತವಾಗೇ ಇರುತ್ತಾರೆ. ಇದಾದ ಬಳಿಕ ಅತಿ ಚಿಕ್ಕ ವಯಸ್ಸಿಗೆ ಅನೇಕ ಆಸೆಗಳನ್ನು ಇಟ್ಟುಕೊಂಡು ಪ್ರಾಣ ಕಳೆದುಕೊಂಡ ರಾಘವೇಂದ್ರ ಸ್ವಾಮಿಯವರ ಪತ್ನಿಯಾದ ಸರಸ್ವತಿಯ ಆತ್ಮವು ಮುಕ್ತಿಯನ್ನು ಹೊಂದದೆ ಪಿಶಾಚಿಯ ಜನ್ಮವನ್ನು ತಾಳುತ್ತದೆ. ಹೀಗಾಗಿ ರಾಘವೇಂದ್ರ ಸ್ವಾಮಿಯವರ ಪತ್ನಿಯಾದ ಸರಸ್ವತಿಯವರ ಆತ್ಮ ರಾಘವೇಂದ್ರ ಸ್ವಾಮಿಗಳನ್ನು ಹುಡುಕುತ್ತಾ ರಾಘವೇಂದ್ರ ಸ್ವಾಮಿಗಳ ಬಳಿಗೆ ಒಂದು ದಿನ ಬಂದು ಸೇರುತ್ತದೆ. ನಾನು ನಿಮ್ಮ ಸರಸ್ವತಿ ಬಂದಿದ್ದೇನೆ ಸ್ವಾಮಿ ಎಂದು ರಾಘವೇಂದ್ರ ಸ್ವಾಮಿಯವರ ಬಳಿ ಹೇಳುತ್ತೆ. ಆಗ ರಾಘವೇಂದ್ರ ಸ್ವಾಮಿಗಳು, ನೀನು ಆತುರವನ್ನು ಪಟ್ಟು ಬಿಟ್ಟೆ ಎನ್ನುತ್ತಾರೆ. ಅದಕ್ಕೆ ಪತ್ನಿಯು, ಆತುರ ಪಟ್ಟಿದ್ದು ನಾನಾ ಅಥವಾ ನೀವ? ಹೆಂಡತಿ ಮಕ್ಕಳಿದ್ದರೂ ಸನ್ಯಾಸಿಯಾಗಿದ್ದು ನೀವು, ಇದು ನ್ಯಾಯವ? ನಾನು ನಿಮ್ಮ ಮೇಲಿಟ್ಟಿದ್ದ ಪ್ರೀತಿಗೆ ಪ್ರಾಣವನ್ನು ಕಳೆದುಕೊಂಡಿದ್ದು ಪಾಪನ ಎಂದು ರಾಘವೇಂದ್ರರ ಬಳಿ ಕೇಳ್ತಾರೆ. ಆಗ ರಾಘವೇಂದ್ರ ಸ್ವಾಮಿಗಳು, ನಾನು ಲೋಕದ ಕ್ಷೇಮಕ್ಕೋಸ್ಕರನೇ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ, ಕೇವಲ ನಿನ್ನ ಪತಿಯಾಗಿರದೆ ನಿನ್ನ ಪತಿಯು ಲೋಕಕ್ಕೆ ಆದರ್ಶವಾಗುವುದು ನಿನಗೆ ಸಂತೋಷವಿಲ್ಲವಾ ಎಂದು ರಾಘವೇಂದ್ರ ಸ್ವಾಮಿಗಳು ತನ್ನ ಪತ್ನಿಯಾದ ಸರಸ್ವತಿಯ ಬಳಿ ಹೇಳ್ತಾರೆ. ಗುರು ರಾಘವೇಂದ್ರರು ಹೇಳಿದ ಈ ಮಾತಿಗೆ ಪತ್ನಿಯು ಒಪ್ಪಿ ತಲೆಬಾಗುತ್ತಾಳೆ. ಆಗ ರಾಘವೇಂದ್ರ ಸ್ವಾಮಿಗಳು ತನ್ನ ಪತ್ನಿಯು ಪಿಶಾಚಿಯಾಗಿ ಹೋರಾಡುವುದನ್ನು ನೋಡಲು ಆಗದೆ ತನ್ನ ಪತ್ನಿಯ ಆತ್ಮಕ್ಕೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅವರನ್ನು ಸ್ವರ್ಗದೆಡೆ ಕಳುಹಿಸುತ್ತಾರೆ. ನೋಡಿದರಲ್ಲ ವೀಕ್ಷಕರೇ, ರಾಘವೇಂದ್ರ ಸ್ವಾಮಿಗಳು ಲೋಕದ ಉದ್ಧಾರಕ್ಕಾಗಿ ತನ್ನ ಪತ್ನಿಯನ್ನೇ ಕಳೆದುಕೊಳ್ತಾರೆ. ಅಷ್ಟೇ ಅಲ್ಲದೆ
ಮಗುವು ಕೂಡ ಅನಾಥವಾಗಿ ಇದ್ದರೂ ರಾಘವೇಂದ್ರ ಸ್ವಾಮಿಗಳ ಲೋಕ ಕಲ್ಯಾಣಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಈ ಒಂದು ಘಟನೆ ಎಂದಿಗೂ ಮರೆಯದ ಅಜರಾಮರ ಕಥೆಯಾಗಿದೆ. ರಾಯರ ಬಗ್ಗೆ ಎಷ್ಟೇ ಹೇಳಿದರೂ ಕಡಿಮೆನೇ ಸರಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.